ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂದು ಸಂಜೆ ಮೀಟಿಂಗ್ ನಡೆಯಲಿದೆ. ಬೆಂಗಳೂರಿನ ಕೋಗಿಲು ಲೇಔಟ್ ತೆರವು ವಿಚಾರ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂದು ಸಂಜೆ ಮೀಟಿಂಗ್. ಸಂತ್ರಸ್ತ ನಿವಾಸಿಗಳಿಗೆ ಸಿಗುತ್ತಾ ವಸತಿ ಭಾಗ್ಯ? ರಾಜಕೀಯ ಜಟಾಪಟಿಗೆ ಕಾರಣವಾಗಿರುವಂತಹ ತೆರವು. ಕೇರಳ ವರ್ಸಸ್ ಕರ್ನಾಟಕ ಆದ ತೆರವು ಮ್ಯಾಟ್ರು. ಕೇರಳ ಸಿಎಂ ಟ್ವೀಟ್ಗೆ ಹೈಕಮಾಂಡ್ ತೀವ್ರ ಕಳವಳವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಮರುಗಿ ಹೈ ವರದಿ ಕೇಳ್ತಾ ಇದ್ದಂತೆ ಸಿದ್ದು ಸರ್ಕಾರ ಕನಿಕರವನ್ನ ಕೂಡ ತೋರಿಸ್ತಾ ಇದೆ. ಸಂತ್ರಸ್ತರಿಗೆ ಮರುವಸತಿ ಕಲ್ಪಿಸುವಂತಹ ಸಂಬಂಧ ಸಭೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಕೋಗಿಲು ಬಡಾವಣೆ ತ್ಯಾಜ್ಯ ವಿಲೇವಾರಿ ಜಾಗದ ಅಕ್ರಮ ಒತ್ತುವರಿ ಪ್ರಕರಣದಲ್ಲಿ ನಿರಾಶ್ರಿತರಾಗಿರ್ತಕ್ಕಂಥ ಅರ್ಹರು ಮತ್ತು ಸ್ಥಳೀಯರಿಗೆ ಪುನರ್ವಸತಿ ಕಲ್ಪಿಸಲು ಇದೀಗ ಸರ್ಕಾರ ಮುಂದಾಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಮಹತ್ವದ ಸಭೆ ಕೂಡ ನಡೀತಾ ಇದೆ. ಈ ಸಭೆಯಲ್ಲಿ ಯಾರು ನಿರಾಶ್ರಿತ ನಿವಾಸಿಗಳಿದ್ದಾರೆ, ಮನೆಯನ್ನ ಕಳೆದುಕೊಂಡವರು, ಅವರಿಗೆ ವಸತಿ ಭಾಗ್ಯವನ್ನ ಕಲ್ಪಿಸಿ ಕೊಡೋಕೆ ಮುಂದಾಗಿರುವಂಥದ್ದು. ಕೇರಳ ವರ್ಸಸ್ ಕರ್ನಾಟಕ ಆದಂತಹ ಈ ಒಂದು ತೆರವು ಮ್ಯಾಟ್ರಿಗೆ ಪಿಣರಾಯಿ ವಿಜಯನ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ರು. ಹಾಗೆ ಕೆಸಿ ವೇಣುಗೋಪಾಲ್ ಕೂಡ ಎಂಟ್ರಿ ಕೊಟ್ಟಿರುವಂಥದ್ದು. ಕೆಸಿ ವೇಣುಗೋಪಾಲ್ ಅವರು ಈಗಾಗಲೇ ನಾನು ಕೂಡ ಕಳವಳವನ್ನು ವ್ಯಕ್ತಪಡಿಸ್ತೇನೆ, ಈ ಕುರಿತಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಮಾತಾಡಿ ನಿರಾಶ್ರಿತರಿಗೆ ವಸತಿ ಭಾಗ್ಯವನ್ನ ಕಲ್ಪಿಸುವಂತಹ ಪ್ರಯತ್ನ ಮಾಡ್ತೇನೆ ಅಂತ ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಟ್ವೀಟ್ ಅನ್ನ ಕೂಡ ಮಾಡಿರುವಂಥದ್ದು. ಈ ಕುರಿತಂತೆ ಈಗಾಗಲೇ ಸಿಎಂ ಟ್ವೀಟ್ಗೆ ಹೈಕಮಾಂಡ್ ಕೂಡ ತೀವ್ರ ಕಳವಳವನ್ನ ಕೂಡ ವ್ಯಕ್ತಪಡಿಸಿತ್ತು. ಹಾಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ ಕಾದ್ ನೋಡ್ಬೇಕಾಗುತ್ತೆ. ಇನ್ನು ಇದೇ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ರು. ನಿನ್ನೆ ನೋಡಿ, ಕೋಗಿಲು ಅಕ್ರಮ ಮನೆ ತೆರವು ಸಂಬಂಧ ವೇಣುಗೋಪಾಲ್ ಅವರ ಟ್ವೀಟ್ ವಿಚಾರವಾಗಿ ಬಿಜೆಪಿ ಟೀಕೆ ಮಾಡಿತ್ತು. ಇದರ ಬಗ್ಗೆ ಕೇಳಿದಾಗ ಹೇಳ್ತಾರೆ ನೋಡಿ, ವೇಣುಗೋಪಾಲ್ ಅವರು ನಮ್ಮ ಆಡಳಿತದಲ್ಲಿ ಎಂದಿಗೂ ಕೂಡ ಹಸ್ತಕ್ಷೇಪ ಮಾಡಿಲ್ಲ. ವೇಣುಗೋಪಾಲ್ ಅವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ನಮಗೆ ಸಲಹೆ ನೀಡೋಕೆ ಅವರಿಗೆ ಎಲ್ಲ ಅಧಿಕಾರ ಇದೆ. ಬಿಜೆಪಿ ರಾಷ್ಟ್ರೀಯ ನಾಯಕರು ಬಂದು ರಾಜ್ಯ ನಾಯಕರಿಗೆ ಸಲಹೆ ನೀಡುವುದಿಲ್ಲವೇ? ಹಾಗೆ ಕೆಸಿ ವೇಣುಗೋಪಾಲ್ ಅವರು ಕೂಡ ನಮಗೆ ಸಲಹೆಯನ್ನ ನೀಡಿದ್ದಾರೆ ಅಂತ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈ ಒಂದು ವಿಚಾರವಾಗಿ ಹಾಗೆ ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ರು. ಒಟ್ಟಾರೆಯಾಗಿ ಸಂತ್ರಸ್ತ ನಿವಾಸಿಗಳಿಗೆ ವಸತಿ ಭಾಗ್ಯವನ್ನ ಕಲ್ಪಿಸಿಕೊಡುವಂತಹ ಪ್ರಯತ್ನದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು. ಈ ಒಂದು ವಿಚಾರ ಇದೀಗ ರಾಜಕೀಯ ಜಟಾಪಟಿಗೆ ಕಾರಣವಾಗಿರೋದ್ರಿಂದ ಕರ್ನಾಟಕ ವರ್ಸಸ್ ಕೇರಳ ಆದಂತಾಗಿದೆ. ಯಾಕಂದ್ರೆ ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಆಲ್ಮೋಸ್ಟ್ ನೋಡಿ ಎಲ್ಲ ಮನೆಗಳು ಕೂಡ ಅಕ್ರಮವಾಗಿ ಕಟ್ಕೊಳ್ಳಲಾಗಿದೆ ಎನ್ನುವಂತಹ ವಿಚಾರ ಕೇಳಿಬಂದಿತ್ತು. ಈ ಆರೋಪದ ಬೆನ್ನಲ್ಲೇ ಎಲ್ಲವನ್ನ ಕೂಡ ತೆರವು ಮಾಡಲಾಗಿರುವಂಥದ್ದು. ಕೋಗಿಲು ಬಳಿ ಅನಧಿಕೃತ ಮನೆಗಳ ತೆರವು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮನೆ ತೆರವು ಹಿಂದಿದೆ ಪಕ್ಷಗಳ ಮತಬೇಟಿಯ ಹಿಕ್ಮತ್ತು ಎನ್ನಲಾಗಿದೆ. ಕೋಗಿಲೆ ಬಳಿ ಅನಧಿಕೃತ ಮನೆಗಳ ತೆರವು ಕೇಸ್, ಮನೆ ತೆರವು ಹಿಂದೆ ಪಕ್ಷಗಳ ಮತಬೇಟಿಯ ಹಿಕ್ಮತ್ತು. ಕೇರಳದ ಸಿಎಂ ಪಿಣರಾಯಿ ತೆರವು ಪಾಲಿಟಿಕ್ಸ್. ಅಕ್ರಮ ತೆರವಲ್ಲಿ ಸಂಬಂಧ ಇಲ್ಲದಿದ್ರೂ ಕೂಡ ರಾಜಕೀಯವನ್ನ ನಡೆಸಲಾಗ್ತಾ ಇದೆಯಾ? ಹಾಗಾದ್ರೆ ಮುಂದಿನ ವರ್ಷ ಕೇರಳದಲ್ಲಿ ವಿಧಾನಸಭೆ ಚುನಾವಣೆ ಇದೆ. ಹೀಗಾಗಿ ಕೇರಳದಲ್ಲಿ ಅಲ್ಪಸಂಖ್ಯಾತ ಮತಗಳೇ ನಿರ್ಣಾಯಕ. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಮನೆಗಳನ್ನ ತೆರವು ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಣರಾಯಿ ವಿಜಯನ್ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಮನೆ ತೆರವು ಹಿಂದಿದೆ ಪಕ್ಷಗಳ ಮತಬೇಟಿಯ ಹಿಕ್ಮತ್ತು ಎನ್ನಲಾಗ್ತಾ ಇದೆ. ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ನಾವು ಇಲ್ಲಿ ನೋಡ್ತಾ ಹೋಗೋದಾದ್ರೆ
ಮುಂದಿನ ವರ್ಷ ಇನ್ನು 2026ರಲ್ಲಿ ಕೇರಳ ಒಂದು ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ. ಯಾಕಂದ್ರೆ ನೋಡಿ, ಕೇರಳದಲ್ಲಿ ವಿಧಾನಸಭೆ ಚುನಾವಣೆ ಬರ್ತಾ ಇದೆ. ಹೀಗಾಗಿ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ವೋಟ್ ಬ್ಯಾಂಕ್ ಅನ್ನ ಭದ್ರಗೊಳಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು. ಕೇರಳದಲ್ಲಿ ಅಲ್ಪಸಂಖ್ಯಾತ ಮತಗಳೇ ಜಾಸ್ತಿ ನಿರ್ಣಾಯಕವಾಗುವಂತಹ ಒಂದು ವಿಚಾರ ಆಗಿರುವಂಥದ್ದು. ಇದೇ ತೆರವನ್ನ ಬಂಡವಾಳ ಮಾಡಿಕೊಂಡು ರಾಜಕೀಯವನ್ನ ನಡೆಸಲಾಗ್ತಾ ಇದೆಯಾ? ಹಾಗಾದ್ರೆ ಗದ್ದುಗೆ ಹಿಡಿಯೋಕೆ ಸಿಎಂ ಪಿಣರಾಯಿ ಫುಲ್ ತಂತ್ರವನ್ನ ಹಿಡಿತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ಶತಾಯ ಗತಾಯ ಪಟ್ಟ ಹಿಡಿಯಲು ಕಾಂಗ್ರೆಸ್ ಟೆಕ್ನಿಕ್ ಅನ್ನ ಕೂಡ ಯೂಸ್ ಮಾಡ್ತಾ ಇದೆ. ಎಸ್ಡಿಪಿಐ ಪಕ್ಷದಿಂದಲೂ ಅಕ್ರಮ ತೆರವು ಪಾಲಿಟಿಕ್ಸ್, ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತ ಮತ ಕಸಿಯಲು ಪ್ಲಾನ್ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಕೈ ಎಸ್ಡಿಪಿಐಗೆ ಟಕ್ಕರ್ ಕೊಡೋಕೆ ಪಿಣರಾಯಿ ತಂತ್ರವನ್ನ ರೂಪಿಸಿದ್ರ? ದೇಶದ ಅನೇಕ ಕಡೆ ಅನಧಿಕೃತ ಮನೆಗಳ ತೆರವು ಆಗಿದೆ. ಅಲ್ಲಿ ಮೂಗು ತೋರಿಸದೆ ಸಿಎಂ ಪಿಣರಾಯಿ ವಿಜಯನ್ ಇಲ್ಲಿ ರಾಜಕೀಯವನ್ನ ಮಾಡ್ತಾ ಇದ್ದಾರಾ? ಬೆಂಗಳೂರು ವಿಷಯದಲ್ಲಿ ಯಾಕೆ ಎಂಟ್ರಿ ಕೊಟ್ರು ಅನ್ನೋ ಡೌಟ್ ಇದೀಗ ಶುರುವಾಗಿರುವಂತದ್ದು. ಯಾವುದೇ ಒಂದು ವಿಚಾರ ಬರಲಿ, ಆ ವಿಚಾರದಲ್ಲಿ ರಾಜಕೀಯ ಅಂತೂ ಇದ್ದೇ ಇರುತ್ತೆ. ಇದೀಗ ಕೇರಳದ ಪಿಣರಾಯಿ ವಿಜಯನ್ ಅವರು 2026ರ ಮುಂಬರುವಂತಹ ಚುನಾವಣೆಯಲ್ಲಿ, ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ವೋಟ್ ಬ್ಯಾಂಕ್ ಅನ್ನ ಭದ್ರಗೊಳಿಸೋಕೆ ಬೆಂಗಳೂರಿನ ಈ ಒಂದು ಕೋಗಿಲು ಲೇಔಟ್ ಅಕ್ರಮ ಮನೆಗಳ ತೆರವು ವಿಚಾರದಲ್ಲಿ ಎಂಟ್ರಿ ಆಗಿರುವಂಥದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಅಭಿಷೇಕ್, ಪಿಣರಾಯಿ ವಿಜಯನ್ ಅವರು ಕೂಡ ಬೆಂಗಳೂರಿನ ವಿಷಯದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿನ ಅಕ್ರಮ ಮನೆಗಳ ತೆರವು ಮಾಡಿದ್ದಕ್ಕೆ ಅವರು ಟ್ವೀಟ್ ಮಾಡಿರುವಂಥದ್ದು, ವಾಗ್ದಾಳಿಯನ್ನ ಕೂಡ ನಡೆಸಿರುವಂಥದ್ದು. ಬುಲ್ಡೋಜರ್ ಸರ್ಕಾರ ಅಂತ ಕೂಡ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಭಿಷೇಕ್? ಕಾವ್ಯ, ಖಂಡಿತ ಏನು ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿ ಇರತಕ್ಕಂತ ಏನು ಕೋಗಿಲು ಲೇಔಟ್ ಅಲ್ಲಿ ಅಕ್ರಮ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳ ಸರ್ಕಾರ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ನಡುವೆ ಜಟಾಪಟಿ ಏರ್ಪಟ್ಟಿರುವಂತದ್ದು. ಇದೇ ವಿಚಾರಕ್ಕೆ ಕೇರಳ ಸಿಎಂ ಅವರು ಏನು ರಾಜ್ಯ ಸರ್ಕಾರ ಉತ್ತರ ಪ್ರದೇಶದ ಮಾದರಿಯಲ್ಲಿ ಬುಲ್ಡೋಜರ್ ನೀತಿಯನ್ನ ಅನುಸರಿಸಿದೆ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ನ ಮಾಡಿದ್ರು. ಆ ಟ್ವೀಟ್ ಗೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತು ಬಿಜೆಪಿ ನಾಯಕರು ಒಂದಷ್ಟು ಆಕ್ರೋಶನ ಅವರು ಹಾಕ್ತಿದ್ರು. ಬಿಜೆಪಿ ನಾಯಕರು ಕೇರಳ ಪರವಾಗಿ ಒಂದಷ್ಟು ಬ್ಯಾಟಿಂಗ್ ನ ಮಾಡ್ತಿದ್ರೆ, ಕಾಂಗ್ರೆಸ್ ಸರ್ಕಾರ ಅದರ ವಿರುದ್ಧ ಸಮರ್ಥನೆ ಮಾಡಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಇಂದು ಸಂಜೆ 5 ಗಂಟೆಗೆ ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ಈ ಒಂದು ಏನು ಕೋಗಿಲು ಲೇಔಟ್ ನಲ್ಲಿ ಅಕ್ರಮ ನಿವಾಸಿಗಳ ಒಂದು ಏನು ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮ ಆಗಿದೆ, ಇಷ್ಟಾಗಿ ಆ ಒಂದು ಪ್ರಕರಣ ಹೇಗಾಯ್ತು, ಮತ್ತೆ ನಿಜವಾಗ್ಲೂ ಅಲ್ಲಿ ಅರ್ಹ ಫಲಾನುಭವಿಗಳು ಇದ್ರು ಕೂಡ ಈ ರೀತಿ ಒಂದು ಅಕ್ರಮವಾಗಿ ತೆರವುಗೊಳಿಸಿದಾರ ಅನ್ನೋ ಒಂದು ಮಾಹಿತಿ ಸಿದ್ದರಾಮಯ್ಯ ಅವರು ಕಳೆ ಹಾಕ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇಂದು ಸಂಜೆ 5 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆನ ಏರ್ಪಡ್ತಾರೆ. ಈ ಒಂದು ಸಭೆಯಲ್ಲಿ ಸಂಬಂಧಪಟ್ಟಂತ ಇಲಾಖೆಯ ಸಚಿವರು ಮತ್ತು ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಇದೆಲ್ಲವೂ ಒಂದು ಕಡೆ ಆದ್ರೆ, ಮೊನ್ನೆ ಏನು ದೆಹಲಿನಲ್ಲಿ ಪ್ರವಾಸದಲ್ಲಿ ಇರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಅವರು ಆ ಒಂದು ಸಂದರ್ಭದಲ್ಲಿ ಏನೋ ಕೆ.ಸಿ. ವೇಣುಗೋಪಾಲ್ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅಷ್ಟಕ್ಕೂ ಈ ಒಂದು ಪ್ರಕರಣ ಹೇಗೆ ಸಂಭವಿಸಿತು, ಜೊತೆಗೆ ಇಲ್ಲಿ ನಿಜವಾಗ್ಲೂ ಅರ್ಹ ಫಲಾನುಭವಿಗಳು ಇದ್ದು ಕೂಡ ಈ ರೀತಿ ಕ್ರಮ ಆಗಿದ್ಯಾ, ಈ ನಿಟ್ಟಿನಲ್ಲಿ ವರದಿ ಕೊಡಿ ಅಂತ ಕೆ.ಸಿ. ವೇಣುಗೋಪಾಲ್ ಅವರು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ವರದಿನ ಕೇಳಿದ್ರು. ಆ ವರದಿಯಲ್ಲಿ ಪ್ರಮುಖವಾಗಿ ಸಂಕ್ಷಿಪ್ತವಾಗಿ ಮಾಹಿತಿ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ರವಾನೆ ಮಾಡಿದ್ದಾರೆ. ಹಾಗಾಗಿ ಇಂದು ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವದ ಒಂದು ಸಭೆಯನ್ನ ಕರೆದಿದ್ದಾರೆ. ಯಾರೆಲ್ಲ ನಿಜವಾಗ್ಲೂ ಅರ್ಹ ಫಲಾನುಭವಿಗಳು ಇದ್ರೆ ಅವ್ರಿಗೆ ಈ ಒಂದು ಯೋಜನೆಯ ಮನೆ ಸಿಗುತ್ತೆ. ಒಂದು ವೇಳೆ ಅಕ್ರಮವಾಗಿ ಕೂಡ ಈ ಒಂದು ಯೋಜನೆಯಲ್ಲಿ ಅವರು ಬೇಕು ಅಂತಾನೆ ಸರ್ಕಾರದ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಅಲ್ಲಿ ಗುಡಿಸಲು ಹಾಕಿಕೊಂಡಿದ್ರೆ ಒಂದು ವೇಳೆ ಕಠಿಣ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಸರ್ಕಾರದಿಂದ ಎಲ್ಲಾ ರೀತಿಯ ಒಂದು ತಯಾರಿಯನ್ನ ಮಾಡಿಕೊಟ್ಟಿದೆ. ಹಾಗಾಗಿ ಪಿಣರಾಯಿ ವಿಜಯನ್ ಅವರು ಬೇಕು ಅಂತಾನೆ ಅದ್ರೂ ಕೂಡ ದೇಶದ ಎಲ್ಲೆಡೆ ಕೂಡ ಅಕ್ರಮ ನಿವಾಸಿಗಳ ತೆರವು ಕಾರ್ಯಾಚರಣೆ ತೆಗಿಲ್ಲದೆ ಸಾಕ್ತಿದೆ. ಇದರ ನಡುವೆ ಬೆಂಗಳೂರು ಕಡೆ ವಿಶೇಷವಾಗಿ ಪಿಣರಾಯಿ ವಿಜಯನ್ ಬಗ್ಗೆ ಕಾಳಜಿ ಏನು ಎಂಬ ಒಂದು ಅರ್ಥ ಕೂಡ ಇಲ್ಲಿ ಚರ್ಚೆ ಆಗ್ತಿದೆ. ಕಾರಣ ಇಷ್ಟೇ, 2026ರ ವಿಧಾನಸಭಾ ಚುನಾವಣೆ ಕೇರಳದಲ್ಲಿ ನಡೆಯುತ್ತಿದೆ. ಅಲ್ಪಮತ ಒಂದು ಓಟ್ಗಳ ಒಂದು ಬ್ಯಾಂಕೀಕರಣ ಮಾಡೋ ಒಂದು ಉದ್ದೇಶದಿಂದ ಪಿಣರಾಯಿ ವಿಜಯನ್ ಅವರು ಈ ಒಂದು ರಾಜಕೀಯ ಸ್ವರೂಪಕ್ಕೆ ಕೈ ಹಾಕಿದ್ರ ಅನ್ನೊಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಿದೆ. ಯಾಕಂತಂದ್ರೆ ಉತ್ತರ ಪ್ರದೇಶದಲ್ಲಿ ಸೇರಿದಂತೆ ಹಲವು ರಾಜ್ಯಗಳು ಕೂಡ ಈ ಒಂದು ರೀತಿಯ ಒಂದು ಕ್ರಮಗಳು ಆಗ್ತಿರೋದ್ರಲ್ಲಿ, ಅದ್ರಲ್ಲೂ ಕೂಡ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂತ ಏನು ರಾಜ್ಯಗಳಲ್ಲಿ ಈ ರೀತಿ ರಾಜಕೀಯ ಒಂದು ಹೆಸರು ಕಟ್ಟಕ್ಕೆ ಪಿಣರಾಯಿ ವಿಜಯನ್ ಅವರು ಕೈ ಹಾಕಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಪ್ರಶ್ನೆ ಮೂಡ್ತಿದೆ. ಹಾಗಾಗಿ ಬೇಕು ಅಂತಾನೆ ಅಲ್ಪ ಮತಗಳ ಒಂದು ಸಂಖ್ಯಾತರ ಒಂದು ಮತಗಳ ಒಂದು ಧ್ರುವೀಕರಣ
ಪ್ರಕರಣಕ್ಕೆ ಮತಗಳನ್ನು ಧ್ರುವೀಕರಣ ಮಾಡೋದಕ್ಕೆ ಅಂದ್ರೆ ಪಿಣರಾಯಿ ವಿಜಯನ್ ಅವರು ಈ ರೀತಿ ಕೆಲಸಕ್ಕೆ ಕೈ ಹಾಕಿರುವಂತದ್ದು ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿದ್ದಾರೆ. ಆ ಒಂದು ಆರೋಪ ಸಲುವಾಗಿ ಇದೀಗ ಪಿಣರಾಯಿ ವಿಜಯನ್ ಅವರು ಕೂಡ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗೋದಂತೆ ಈ ಒಂದು ವಿಚಾರವನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರು ಒಂದಷ್ಟು ಸೂಚನೆ ಕೂಡ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಈ ಒಂದು ವಿಚಾರಕ್ಕೆ ಫುಲ್ ಸ್ಟಾಪ್ ಇಡಿ ಅಂತ ಒಂದಷ್ಟು ಸೂಚನೆ ಕೊಟ್ಟ ಮೇರೆಗೆ ಇದೀಗ ಕೊನೆಗೂ ಎಚ್ಚೆತ್ತುಕೊಂಡು ಸಿಎಂ ಸಿದ್ದರಾಮಯ್ಯ ಇಂದು ಸಂಜೆ 5 ಗಂಟೆಗೆ ಮೀಟಿಂಗ್ ನ ಕರೆದಿರುವಂತದ್ದು. ಮೀಟಿಂಗ್ ನಲ್ಲಿ ಬಹುತೇಕವಾಗಿ ಏನೆಲ್ಲ ಒಂದು ಆಗೋಗಿದೆ, ಜೊತೆಗೆ ಈ ಒಂದು ಯೋಜನೆಯಲ್ಲಿ ನಿಜವಾಗಿ ಅರ್ಹ ಫಲಾನುಭವಿಗಳು ಇದ್ರೆ ಮಾತ್ರ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಅಂತ ಮಾಹಿತಿ ಬರ್ತಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ತೆರವು ವಿಚಾರವಾಗಿ ಸರ್ಕಾರದ ವಿರುದ್ಧ ವಿ ಸುನೀಲ್ ಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ತೆರವು ವಿಚಾರ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿರುದ್ಧ ವಿ ಸುನೀಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಸಿದ್ದು ಡಿಕೆ ಮಧ್ಯೆ ಕುರ್ಚಿಗಾಗಿ ಕಾದಾಟ ನಡೀತಾ ಇದೆ. ಈ ಗದರದಿಂದ ಕೇರಳ ಸಿಎಂ ಮೂಗು ತೂರಿಸಿದ್ದಾರೆ. ಕೇರಳದಲ್ಲಿ ಆನೆ ಸತ್ತಾಗ ಸರ್ಕಾರ 30 ಲಕ್ಷ ಕೊಡುತ್ತೆ. ನಮ್ಮ ಮುಖ್ಯಮಂತ್ರಿ ಕೇರಳದ ಬಗ್ಗೆ ಮರುಗುತ್ತಾರೆ. ಆದ್ರೆ ಕೇರಳ ಸಿಎಂ ಕರ್ನಾಟಕ ಸರ್ಕಾರವನ್ನ ಟೀಕಿಸ್ತಾರೆ. ಟೀಕಿಸಿದ್ರೂ ನಮ್ಮ ಸರ್ಕಾರ ಎಚ್ಚರಿಕೆ ಸಹ ನೀಡಿಲ್ಲ ಎನ್ನುವುದಾಗಿ ಇದೀಗ ಸುನೀಲ್ ಕುಮಾರ್ ಆಕ್ರೋಶವನ್ನ ಹೊರಗಾಕಿರುವಂತದ್ದು. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವನ್ನ ಮಾಡಲಾಗಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಸಿದ್ದು ಡಿಕೆ ಮಧ್ಯೆ ಕುರ್ಚಿ ಕಾದಾಟ ನಡೀತಾ ಇದೆ. ಈ ಕದನದಿಂದಾಗಿ ಕೇರಳ ಸಿಎಂ ಮೂಗು ತೋರಿಸಿದ್ದಾರೆ ಎನ್ನುವಂತಹ ಮಾತುಗಳನ್ನಾಡಿರುವಂತದ್ದು ವೈ ಸುನೀಲ್ ಕುಮಾರ್ ಅವರು. ಹಾಗಾದ್ರೆ ಸುನೀಲ್ ಕುಮಾರ್ ಅವರು ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಅವರ ಕೇರಳದ ಪ್ರತಿನಿಧಿಗಳು ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ದೊಡ್ಡ ಪ್ರಮಾಣದ ಕುರ್ಚಿಗಾಗಿ ನಡೀತಾ ಇರುವಂತಹ ಕಾದಾಟದ ಕಾರಣಕ್ಕೆ ಕೇರಳದ ಮುಖ್ಯಮಂತ್ರಿಗಳು ಕರ್ನಾಟಕದ ಆಡಳಿತದ ಬಗ್ಗೆ ಮೂಗು ತೂರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಒಂದು ದುರಂತದ ಸಂಗತಿ. ನಮ್ಮ ರಾಜ್ಯದ ಯಾವುದೋ ವಿಷಯದ ಕುರಿತಂತೆ ಕೇರಳದ ಮಂತ್ರಿಗಳು ಬರ್ತಾರೆ, ಕೇರಳದ ಶಾಸಕರುಗಳು ಬರ್ತಾರೆ, ಕರ್ನಾಟಕ ಸರ್ಕಾರ ಮಾಡಿದ್ದು ತಪ್ಪು ಅನ್ನುವಷ್ಟರ ಮಟ್ಟಿಗೆ ಇಲ್ಲಿಯ ನಿರ್ದೇಶನವನ್ನು ಕೊಡುವಷ್ಟರ ಮಟ್ಟಿಗೆ ಕರ್ನಾಟಕದ ಆಡಳಿತ ವಿಫಲ ಆಗಿರುವಂಥದ್ದು ಇದಕ್ಕೆ ಸಾಕ್ಷಿಯಾಗಿದೆ. ಕೇರಳದಲ್ಲಿ ಆನೆ ಸತ್ತಾಗ 30 ಲಕ್ಷ ರೂಪಾಯಿ ಕೊಡುವಂಥ ಸರ್ಕಾರ ಕೇರಳದ ಚುನಾವಣೆಯನ್ನು ಕಣ್ಮುಂದೆ ಇಟ್ಟುಕೊಂಡು ಇಲ್ಲಿ ಯಾರಿಗೋ ತೊಂದರೆ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಸಹಾನುಭೂತಿಯನ್ನು ವ್ಯಕ್ತ ಮಾಡ್ತಾರೆ. ವೇಣುಗೋಪಾಲ್ ಅವರು ಕೂಡ ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಕೇರಳದ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರವನ್ನು ಟೀಕೆ ಮಾಡ್ತಾರೆ. ಇದಿಷ್ಟೂ ಕೂಡ ಆದಾಗ್ಲೂ ಕೂಡ ರಾಜ್ಯ ಸರ್ಕಾರ ಕೇರಳ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋದಿಲ್ಲ. ಅವರ ಕೇರಳದ ಪ್ರತಿನಿಧಿಗಳು ಕರ್ನಾಟಕಕ್ಕೆ ಭೇಟಿ ಕೊಟ್ಟಾಗಲೂ ಕೂಡ ಸರ್ಕಾರ ಮೌನ ವಹಿಸಿದೆ ಅಂತಂದ್ರೆ ಕೇರಳ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ತಲೆಬಾಗಿದೆಯೋ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಅನುಮಾನಗಳು ವ್ಯಕ್ತ ಆಗಿದೆ. ತಕ್ಷಣ ಯಾವ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿತ್ತು, ಕೇರಳದ ಮುಖ್ಯಮಂತ್ರಿಗಳು ಯಾಕೆ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದೆ ಎನ್ನುವಂತ ಒಂದು ಎಚ್ಚರಿಕೆಯನ್ನ ಕರ್ನಾಟಕದ ಮುಖ್ಯಮಂತ್ರಿಗಳು ಕೊಡಬೇಕಾಗಿದೆ ಅನ್ನೋದನ್ನ ಕರ್ನಾಟಕದ ಜನ ಇವತ್ತು ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆ. ಎಸ್ ನೋಡಿ, ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಪಿಣರಾಯಿ ವಿಜಯನ್ ಅವರು ಕೂಡ ಎಂಟ್ರಿ ಆಗಿದ್ದಾರೆ. ಪಿಣರಾಯಿ ವಿಜಯನ್ ಅವರು ರಾಜಕೀಯವನ್ನ ನಡೆಸೋಕೆ ಮುಂದಾಗಿರುವಂತದ್ದು. ನೋಡಿ, ಕೇರಳದಲ್ಲಿ ಕೂತ್ಕೊಂಡು ಬೆಂಗಳೂರಿನ ವಿಚಾರದ ಬಗ್ಗೆ ಮೂಗು ತೋರಿಸ್ತಾರೆ, ಮಾತನಾಡ್ತಾರೆ. ಅಂದ್ರೆ ಒಂದೇ ಒಂದು ವಿಚಾರ ಏನಂದ್ರೆ ಮುಂಬರುವಂತಹ ವಿಧಾನಸಭೆಯ ಚುನಾವಣೆಯಲ್ಲಿ ತಮ್ಮ ವೋಟ್ ಬ್ಯಾಂಕ್ ಅನ್ನ ಭದ್ರಗೊಳಿಸಬೇಕು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಇಲ್ಲಿ ಬೆಂಗಳೂರಿನ ನಿವಾಸಿಗಳ ಕುರಿತಂತೆ ಮಾತನಾಡುವಂಥದ್ದು, ಹಾಗೆ ಪೋಸ್ಟ್ ಮಾಡುವಂಥದ್ದು. ಎಸ್, ಈ ಕುರಿತಂತೆ ಒಂದು ರೀತಿಯ ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾ ಇದ್ದಾರೆ ಕೇರಳ ನಿವಾಸಿಗಳಿಗೆ. ಅದರ ಜೊತೆಗೆ ಕರ್ನಾಟಕ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸ್ತಾರೆ. ಎಸ್, ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದ್ರೆ ಸುನೀಲ್ ಕುಮಾರ್ ಅವರ ಒಂದು ವಿಚಾರವನ್ನ ಗಮನಿಸಬೇಕು. ನೋಡಿ, ಒಂದು ಆನೆ ಸಾಯ್ತು ಅಂತಂದ್ರೆ 30 ಲಕ್ಷ ಪರಿಹಾರವನ್ನ ಕೊಡುತ್ತೆ ಕರ್ನಾಟಕ ಸರ್ಕಾರ. ಅಲ್ಲಿ ಏನಾದ್ರೂ ಪ್ರವಾಹ ಆಯ್ತು ಅಥವಾ ಇನ್ನೊಂದೇನೋ ಪರಿಸರದಿಂದ ಏನೋ ವಿಕೋಪಗಳಾಯಿತು ಅಂತಂದ್ರೆ ಆವಾಗಲೂ ಕೂಡ ಕರ್ನಾಟಕ ಸರ್ಕಾರ ತನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನ ಮಾಡುತ್ತೆ. ಆದರೆ ಇದೀಗ ಕರ್ನಾಟಕ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪಿಣರಾಯಿ ವಿಜಯನ್ ಅವರು ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಎಸ್, ಈ ವಿಚಾರವನ್ನ ಇಲ್ಲಿ ಸುನೀಲ್ ಕುಮಾರ್ ಅವರು ಕೂಡ
ಉಲ್ಲೇಖ ಮಾಡಿರುವಂಥದ್ದು ಎಲ್ಲರಿಗೂ ಕೂಡ ಗಮನಿಸಬೇಕಾದಂತಹ ವಿಚಾರ ಅಂತಾನೆ ಹೇಳ್ಬಹುದು.